ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿ ತಾಲೂಕಿನ ಬನವಾಸಿ ಭಾಗದಲ್ಲಿ ವಿದ್ಯುತ್ ಸಮಸ್ಯೆ ತೀವ್ರಗೊಂಡಿದ್ದು ರೈತರು ಇದೀಗ ಬೀದಿಗಿಳಿದಿದ್ದಾರೆ. ಪದೇ ಪದೇ ವಿದ್ಯುತ್ ವ್ಯತ್ಯಯವಾಗುತ್ತಿರುವುದರಿಂದ ಪಂಪ್ ಸೆಟ್ಗಳು ಸುಟ್ಟು ಹೋಗುತ್ತಿವೆ, ನೀರಿಲ್ಲದೆ ಬೆಳೆಗಳು ಒಣಗಿ ನಿಂತಿವೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಈ ಹಿನ್ನೆಲೆ ಬಿಜೆಪಿ ರೈತ ಮೋರ್ಚಾ ಹಾಗೂ ಬಿಜೆಪಿ ಕಾರ್ಯಕರ್ತರು ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಹಾಗಾದ್ರೆ ರೈತರ ಆಕ್ರೋಶಕ್ಕೆ ಕಾರಣ ಏನು? ಹೆಸ್ಕಾಂ ಅಧಿಕಾರಿಗಳು ಏನ್ ಹೇಳಿದ್ದಾರೆ? ಇಲ್ಲಿದೆ ಸಂಪೂರ್ಣ ವರದಿ. ಶಿರಸಿ ತಾಲೂಕಿನ ಬನವಾಸಿ ಭಾಗದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಿದ್ಯುತ್ ವ್ಯತ್ಯಯದಿಂದ ರೈತರ ಪಂಪ್ ಸೆಟ್ಗಳು ಪದೇ ಪದೇ ಸುಟ್ಟು ಹೋಗುತ್ತಿದ್ದು ನೀರು ಪೂರೈಕೆ ಸಾಧ್ಯವಾಗದೆ ಅಡಿಕೆ, ಬಾಳೆ, ತೆಂಗು ಸೇರಿದಂತೆ ವಿವಿಧ ಬೆಳೆಗಳು ಒಣಗುತ್ತಿವೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆ ಬನವಾಸಿ ಬಿಜೆಪಿ ಮಂಡಳ ಹಾಗೂ ಬಿಜೆಪಿ ರೈತ ಮೋರ್ಚಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬನವಾಸಿಯ ಮಧುಕೇಶ್ವರ ದೇವಸ್ಥಾನದಿಂದ ಬೈಕ್ ರ್ಯಾಲಿ ನಡೆಸಿ ಬಳಿಕ ಶಿರಸಿಯ ಹೆಸ್ಕಾಂ ವಿಭಾಗೀಯ ಕಚೇರಿಗೆ ಪಾದಯಾತ್ರೆ ಮೂಲಕ ತೆರಳಿ ಮುತ್ತಿಗೆ ಹಾಕಲಾಯಿತು. ಪ್ರತಿಭಟನೆ ವೇಳೆ ಮಾತನಾಡಿದ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ, ಕಳೆದ ಹಲವು ವರ್ಷಗಳಿಂದ ರೈತರು ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಸಮರ್ಪಕ ವಿದ್ಯುತ್ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಹೆಸ್ಕಾಂ ಅಧಿಕಾರಿಗಳು ಪ್ರತಿಕ್ರಿಯಿಸಿ, ಬನವಾಸಿ ಗ್ರಿಡ್ ಕಾಮಗಾರಿ ನ್ಯಾಯಾಲಯದ ಪ್ರಕರಣದಿಂದ ವಿಳಂಬವಾಗುತ್ತಿದೆ. ಪ್ರಕರಣ ಮುಗಿದ ಬಳಿಕ ಟವರ್ ಅಳವಡಿಕೆ ಪೂರ್ಣಗೊಳಿಸಿ ಸಮಸ್ಯೆ ಬಗೆಹರಿಸಲಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ. ಒಟ್ಟಿನಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಹೆಸ್ಕಾಂ ವಿರುದ್ಧ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ. ಕರೆಂಟ್ ನೀಡಿದ ಹೆಸ್ಕಾಂ ಇಲಾಖೆಗೆ ಮಾಡಬೇಕು ಅಂತ ಇದ್ರು ಅಂತಲ್ಲ, ಮಾಡಬಾರ್ದು ಇದ್ರು ಅಂತ ಅಲ್ರಿ ಸರ್, ನಾವು ಬಿಲ್ ಕಟ್ಟದಾರ ನಾವು ಉದಾಹರಣೆ ಹೇಳಿದ್ರೆ ಕೇಳ್ತಾರ ಸರ್. ನಾವು ಬಿಲ್ ಕಟ್ತಾ ಹೋದ್ರೆ ಈ ಉದಾಹರಣೆ ಹೇಳಿದ್ರೆ ನಾವು ಕೇಳ್ತಾರ ಅವರು. ಅದೇ ಕೇಳ್ತಾ ಇದ್ದೀನಿ. ಮಾತುಕತೆ ಆಗಿದೆ. ನಾವು ಕೂಡ ಸಂಧಾನ ಮಾಡಿ ಟ್ರೈ ಮಾಡಿದ್ವಿ. ಸೊ ಅವರು ಗೊತ್ತಾ ಇಲ್ಲ ಅದಕ್ಕೆ. ಸೊ ಇನ್ನೊಂದ್ಸಲ ಟ್ರೈ ಮಾಡ್ತಾ ಇದೀವಿ, ಇನ್ನೂ ಟ್ರೈ ಮಾಡ್ತಾ ಇದೀವಿ ನಾವು ಆಕ್ಚುಲಿ. ಅದಕ್ಕೆ ಆಕ್ಟ್ ಇರುತ್ತಲ್ಲ, ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ನೀವು ಅದನ್ನ ಮಾಡಬೇಕು. ಲಾಸ್ಟ್ ಟೈಮ್ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡೇ ಮಾಡಿದೀವಿ. ಈಗ ಕೇವೆಟ್ ಹಾಕೇ ಮಾಡಿದೀವಿ. ಕೇವೆಟ್ ಹಾಕಿದ್ರು ಕೂಡ ಸ್ಟೇ ಸಿಕ್ಕಿದೆ, ಮದಿಂದ ಸ್ಟೇ ಸಿಕ್ಕಿದೆ. ಸೊ ಅಲ್ಲಿ ಸಮಸ್ಯೆ ಆಗಿದೆ ನನಗೆ ಅಷ್ಟೇ. ಏನಾಗಿದೆ ಏನಾಗಿದೆ, ಆ ಸ್ಟೇ ವೆಕೆಟ್ ಮಾಡಲಿಕ್ಕೆ ನಮ್ಮ ಕಾಪರೇಟಿವ್ಸ್ ಕಡೆಯಿಂದ ಸೀನಿಯರ್ ಕೌನ್ಸಿಲ್ನ ಅಪಾಯಿಂಟ್ ಮಾಡ್ತಿದ್ದಾರೆ. ಸೊ ದಟ್ ನಿಮಗೆ ಭರವಸೆ ಇದೆ, ವಿತಿನ್ 1 ಮಂತ್ ಅಷ್ಟೇ ಕ್ಲಿಯರ್ ಆಗುತ್ತೆ ಅಂತ ಭರವಸೆ ಇದೆ. ಸೊ ನಾವು ಅದನ್ನ ಜೂನ್ ಎಂಡೊಳಗೆ ಕಂಪ್ಲೀಟ್ ಮಾಡಬೇಕು ಮಾಡಿದ್ದೀವಿ. ಈಗ ನಿಮಗೆ ನಮಗೆ ಕರೆಂಟ್ ನೀವು ಕೊಡಲಿಲ್ಲ ಅಂದ್ರೆ ನಮ್ಮ ಇದು ಉತ್ತರ ಕನ್ನಡ ಜಿಲ್ಲೆಯಿಂದ ಹೋಗೋ ಕರೆಂಟ್ ನಾವು ಬಂದ್ ಮಾಡಿದ್ರೆ ನೀವು ಕರೆಂಟ್ ಇದು ಮಾಡ್ಬೋದಾ? ಈಗ ಅವ್ರು ಯಾರೋ ಬಂದ್ ಮಾಡಿದ್ರೆ ತಕರಾರು ಮಾಡಿದ್ರೆ ನಮಗೆ ಕರೆಂಟ್ ಬಂದ್ ಮಾಡ್ತಾ ಇದ್ದೀರಿ, ನೀವು ಕೊಡ್ತಾ ಇಲ್ಲ. ನಾವು ನಮ್ಮ ಲೈನ್ ಬಂದ್ ಮಾಡಿದ್ರೆ ನೀವು ಕರೆಂಟ್ ಕೊಡ್ಬೋದ? ಈಗ ಉದಾಹರಣೆ ಹೇಳ್ತೀರಿ ನಮಗೆ ನೀವು, ಹೌದಲ್ರಿ ಸರ್? ಉದಾಹರಣೆ ಹೇಳ್ತಾರೆ ಅವರು. ಈಗ ನಮ್ಮ ಕೈಗೆಲ್ಲ ನಾವು ಕರೆಂಟ್ ಹೊರಗಡೆ ಎಲ್ಲ ಇಡೀ ರಾಜ್ಯ ದೇಶಕ್ಕೆಲ್ಲ ಕೊಡ್ತಾ ಇದ್ದೇವೆ. ನಾವು ಬಂದ್ ಮಾಡಿದ್ರೆ ಇದು ಮಾಡ್ಬೋದಾ? ಅದು ಏನಾಗಿದೆ ಏನಂತ ಹೇಳಿದ್ರು ಅಡ್ರೆಸ್ ಹೆಸರೆಲ್ಲ ಕೇಳ್ತಾರೆ. ಅಲ್ಲಿರೋ ಯಾರೋ ಕಂಪ್ಲೇಂಟ್ ಇದ್ರೆ ಮಾತ್ರ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಈ ಸಾಮಾನ್ಯ ಜನರು ಏನಾರು ಮಾಡಿದ್ರೆ ಅವ್ರು ಕೇರ ಮಾಡೋದಿಲ್ಲ. ಅಲ್ಲಿ ಹಿಡಿದಿವಿ ಯಜಮಾನ್ರಿಗೆ ಅವ್ರು ಬರ್ತಾರೆ, ಅಲ್ಲಿ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಇಟ್ಟಿದ್ವಿ, ಅವ್ನಿಗೆ ಹೇಳ್ತೇವೆ ಅಂತಾರೆ ಅವರು. ಈ ವಿಷಯ ಏನಾಗಿದೆ ಅಂತ ಹೇಳಿದ್ರೆ ನಾವು ಯಾರು ಇವ್ರಿಗೆ ಲೀಡರ್ ಮುಖಾಂತರ ಫೋನ್ ಹಚ್ಚಿಸ್ಬೇಕೇನಾಗ ಬೇರೆ ವಿಷಯ ಏನಂತ ಹೇಳಿದ್ರೆ ಹಿಂಗೆಲ್ಲ ಸಮಸ್ಯೆಗಳು ಆಗಿವೆ ನಮ್ಮ ಭಾಗದಲ್ಲಿ. ಈಗ ಯಾರಾಗಲಿ ಯಾರೋ ಒಬ್ಬ ಪಬ್ಲಿಕ್ ಆಗಲಿ ಸರ, ಅವ್ನು ಫೋನ್ ಮಾಡಿದವ ರೈತರಿಗೆ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾತಾಡೋಕೆ ಬರೋದಿಲ್ಲ. ನೀವು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾತಾಡಿ ಅವ್ನು ಸಿನ್ಸಿಯರಾಗಿ ಮಾತಾಡಿದ್ರೆ ಅಷ್ಟೇ ನೀವು ಬೆಲೆ ಕೊಡ್ತೀರಿ ಸರ್. ನಾವೀಗ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಅವ್ನಿಗೆ ಏನಂದ್ರೆ ಅನ್ಎಜುಕೇಟೆಡ್ ಅಂತ ತಿಳ್ಕೊಂಡು ಅವ್ನಿಗೆ ಫೋನ್ ಕಟ್ ಮಾಡೋದು, ರಿಸೀವ್ ಮಾಡೋದಿಲ್ಲ. ನೀವು ಹಿಂಗಾಗಿ ಭಾಳ ಸಲ ನೋಡಿದ್ರೆ ಲೈನ್ ಮಾಡಿ ಫೋನ್ ಮಾಡಿದ್ರು ಸರ್. ಏನಂತಾರಂದ್ರೆ ಸರ್, ನಾನು ಬೇರೆ ಕೆಲಸದ ಮೇಲೆ ಇದೀನಿ, ಅಲ್ಲಿ ಯಾರ ಇದ್ರಿ ಹೇಳ್ರಿ ಅಂತ ಹೇಳ್ತಾರೆ. ಯಾರಿಗೆ ಹೋಗಿ ಸರ್ ಲೈನ್ ಮಾಡಿ ಹೇಳಿದ್ರೆ ಯಾರು ಕರೆಂಟಿನ ಕೆಲಸ ಯಾರು ಮಾಡೋದು? ನಾವು ಮಾಡೋದ? ಅವನಿಗೆ ಕೇಳಿದ್ರೆ ಇಲ್ರಿ ಹೆಚ್ಚುವರಿ ಜವಾಬ್ದಾರಿ ಕೊಟ್ಟವ್ರಂಗ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ.
ಮಾಡಬೇಡ್ರಿ ನೀವು ಅಂತ ನೀವು ಅದನ್ನು ಕ್ಲಿಯರ್ ಆಗಿ ಹೇಳ್ಬಿಡಿ. ಬಡ್ಡಿ ಪರಶುರಾಮ್ ಒಬ್ರು ಆ ವಿಕಾಸ್ ಹೋದ್ಮೇಲೆ 3 ಜನ ಚೇಂಜ್ ಆಗಿದ್ದಾರೆ ಸರ್. ವಿಶಾಲನ ಬಗ್ಗೆ ಕಂಪ್ಲೇಂಟ್ ಆಗಿತ್ತು ಲಾಸ್ಟ್ ಟೈಮ್ ರೈತರ ಸಭೆಯಲ್ಲಿ. ಅದಕ್ಕೆ ವಿಶಾಲ ಎಲ್ಲ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅವ್ರ ಬದಲಿ ಮಂಜುನಾಥ್ ರೆಡ್ಡಿ ಅಂತೇಳಿ ಹಾಕಿದ್ದಾರೆ. ಅವ್ರೇನು ಪರ್ಮನೆಂಟ್ ಅಂದ್ರೆ ಲೈನ್ಮನ್ ನಮ್ಮ ಸ್ಟಾಫ್. ಅದೇ ಬೇರೆ ಡೆಪ್ಯುಟೇಷನ್ ಮೇಲೆ ಏನಿಲ್ಲ, ಅವ್ರು ಬೇರೆ ಕಡೆ ಇದ್ರಲ್ಲ, ಅವರಲ್ಲೇ ಇದ್ದಾರೆ. ಮುಂದೆ ಕಥೆ ಏನು? ಈಗ ನಮಗೆ ಜೂನ್ ಬಂದ್ಬಿಡಿ ಆಯ್ತು. ಈಗ ನಮಗೆ ಮುಂದಿನ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಒಳಗೆ ಆಗಲ್ಲ. ಅಲ್ಲ, ನೀವು ಜೂನ್ ಬೇಡ, ನಮ್ಮ ಮಳೆಗಾಲದಲ್ಲಿ ಕರೆಂಟೇ ಬೇಡ, ನಮ್ಗೆ ಸಾಕು. ಜೂನಲ್ಲಿ ಸಿಗಲಿಲ್ಲ, ಅಕ್ಟೋಬರ್ ಆಗಲಿಲ್ಲ ಅಂದರೆ ಸಿಕ್ಕಿಂದ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿಕೊಡ್ಲೇಬೇಕು. ಏನೋ ಪೂರ್ವ ಪ್ರವಾಸಿ ಸಮಸ್ಯೆ ಬಗೆಹರಿಲ್ಲ ಅಂದರೆ ಸಿರ್ಸಿಯಿಂದ ಸಪ್ಲೈ ಕೊಡಲೇಬೇಕು. ಅದಂತೂ ಸರಿ ಆಗಲಿಲ್ಲ ಅಂದರೆ ನಮಗೆ ಸಿರ್ಸಿಯಿಂದ ಹೊಸ ಲೈನ್ ಹೇಳ್ತು ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಮಾಡಲೇಬೇಕು. ಯಾಕಂದರೆ ಸ್ಟೇಷನ್ ವರ್ಕ್ ಏನಿದೆ ಮೇ 2023 ಕಂಪ್ಲೀಟ್ ಆಗಿಬಿಟ್ಟಿದೆ. ನಿಮಗೆ ಈ ಭಾಗ ಸ್ಟೇಷನ್ ಲೈನ್ ಬರಬೇಕಂತ ಹೇಳಿದ್ರೆ ಜಡೆ ಭಾಗದಿಂದ ಬರಬೇಕು. ಜಡೆವಾಗಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಬರುತ್ತೆ. ಜಡೆ ಭಾಗದಿಂದ ಟೋಟಲ್ ಬನವಾಸಿ ತನಕ 38 ಟವರ್ ಇದೆ. ಅದರಲ್ಲಿ 28 ಟವರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. 13 ಟವರ್ ಇಲ್ಲಿ ನಮ್ಮ ಬನವಾಸಿ ಭಾಗದಲ್ಲಿ ಬರುತ್ತೆ. ಸೊ ಅಲ್ಲೂ ಗಿಡ ಭಾಗದಲ್ಲಿ ಭಾಳ ತಕರಾರು ಇತ್ತು, ಎಲ್ಲ ಇತ್ತು. ಅದು ಕೂಡ 20 ಟವರ್ ಹಾಕಿ ಕಂಪ್ಲೀಟ್ ಆಗಿದೆ ವರ್ಕಲ್ಲಿ. ಬನವಾಸಿ ಕಡೆಗೆ 13 ಟವರಲ್ಲಿ 10 ಟವರ್ ಹಾಕಿದ್ದೀವಿ. ಸೊ ಜನ ಬಿಟ್ಕೊಟ್ರು, ಅವ್ರು ಪರಿಹಾರ ಕೊಟ್ವಿ, DC ಆದೇಶದ ಪರಿಹಾರ ಕೊಟ್ವಿ, ಎಲ್ಲ ಕೊಟ್ವಿ. ಗೆಡೆ ಭಾಗದಲ್ಲಿ ಒಬ್ಬರು ಸ್ಟೇ ಹೋಗಿದ್ದಾರೆ, ಅದು ಸ್ವಲ್ಪ ನೋಡ್ತಾ ಇದ್ದೇವೆ ಅದನ್ನ. ಪ್ಲಸ್ ಬನವಾಸಿ ಭಾಗದಲ್ಲಿ 3 ಟವರಿಗೆ ಸ್ಟೇ ಹೋಗಿದ್ದಾರೆ. ಸೊ ಅದನ್ನ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಸೊ ಸ್ಟೇ ವೇಕೆಟ್ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಕ್ಲಿಯರ್ ಕಟ್ ಆಗುತ್ತೆ. ಸೊ ಅಲ್ಲಿ ಅಷ್ಟೇ ಪೆಂಡಿಂಗ್ ಇರೋದು ಈಗ.